ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ನೆಟ್ಫ್ಲಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇನ್ ಮುಂದೆ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ಡಬ್ಲ್ಯೂ ನೋಡೋದಕ್ಕೆ ಸಿಗುತ್ತೆ, ಟಿವಿಯಲ್ಲಿ ಡಬ್ಲ್ಯೂ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ನ ತಗೊಂಡಿದ್ದೀರಾ ಅವರೆಲ್ಲರೂ ಕೂಡ ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗ್ ನಿಮಗೆ ರಸಲ್ ಮೇನಿಯಾ ಅನ್ನೋದು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸರ್ಚ್ ಅಲ್ಲಿ ಹೋಗಿ ಡಬ್ಲ್ಯೂ ಅಂತ ಸರ್ಚ್ ಮಾಡಿದ್ರೆ ಎಲ್ಲಾ ಕಲೆಕ್ಷನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಪ್ಕಮಿಂಗ್ ಲೈವ್ ಇವೆಂಟ್ಸ್ ಗಳು ಕೂಡ ಅಲ್ಲಿ ನೀವು ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಮಂಡೇ ನೈಟ್ ರಾ ಕೂಡ ಲಿಸ್ಟ್ ಮಾಡಿದ್ದಾರೆ, ಸ್ಮ್ಯಾಕ್ ಡೌನ್ ಕೂಡ ಲಿಸ್ಟ್ ಮಾಡಿದ್ದಾರೆ. ಅದನ್ನ ಓಪನ್ ಮಾಡಿದ್ರೆ ಯಾವ ಡೇಟ್ ಅಲ್ಲಿ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗಳು ಲೈವ್ ಆಗಿ ಬರುತ್ತೆ ಅನ್ನೋದನ್ನು ಕೂಡ ಡಬ್ಲ್ಯೂ ಅವರು ಲಿಸ್ಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗ್ಲಿ ಗೈಸ್, ಸದ್ಯಕ್ಕೆ ಸ್ವಲ್ಪನ ಡಬ್ಲ್ಯೂ ಅವರು ಲಿಸ್ಟ್ ಮಾಡಿದ್ದಾರೆ, ಇನ್ನು ಕೂಡ ಆಡ್ ಮಾಡ್ತಾ ಇದ್ದಾರೆ. ದಿನೇ ಆಡ್ಸ್ ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಳೆ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಆಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹಳೆ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನು ಕೂಡ ಡಬ್ಲ್ಯೂ ಅವರು ದಿನೇ ಆಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇನ್ನೊಂದು ಸ್ವಲ್ಪ ದಿನ ಸಂಪೂರ್ಣ ಡಬ್ಲ್ಯೂ ಕಂಟೆಂಟ್ ಗಳು ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ಅನ್ಲಾಕಿಂಗ್ ಡಬ್ಲ್ಯೂ ಬಗ್ಗೆ. ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಇಂಡಿಯಾದಲ್ಲಿ ಮೂವ್ ಆನ್ ಆಗಿರೋದ್ರಿಂದ ಯೂಟ್ಯೂಬ್ ಅಲ್ಲೂ ಕೂಡ ಡಬ್ಲ್ಯೂ ಚಾನಲ್ಸ್ ಗಳು ಈಗ ಅನ್ಲಾಕ್ ಆಗಿದೆ. ಡಬ್ಲ್ಯೂ ಅವರು ಡಬ್ಲ್ಯೂ ವಾಲ್ಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ್ರು. ಇಲ್ಲಿ ಡಬ್ಲ್ಯೂ ಅವರು ಓಲ್ಡ್ ಮ್ಯಾಚಸ್ ಗಳನ್ನ ಪೋಸ್ಟ್ ಮಾಡ್ತಾ ಇದ್ರು. ಬಟ್ ಇಷ್ಟು ದಿನ ಸೋನಿ ನೆಟ್ವರ್ಕ್ ಅವರ ಬಳಿ ಇಂಡಿಯಾದಲ್ಲಿ ಡೀಲಿಂಗ್ಸ್ ಇದ್ದಿದ್ರಿಂದ ನಾವ್ ಯಾರು ಕೂಡ ಆ ಒಂದು ಮ್ಯಾಚ್ ನ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಇಂಡಿಯಾದಲ್ಲಿ. ಯಾಕಂದ್ರೆ ಇಂಡಿಯಾದಲ್ಲಿ ಆ ಒಂದು ಚಾನಲ್ ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ. VPN ನ ಹಾಕೊಂಡು ನಾವು ಅದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡಬೇಕಾಗಿತ್ತು. ಬಟ್ ಈಗ ಕಂಪ್ಲೀಟ್ ಆಗಿ ವರ್ಲ್ಡ್ ವೈಡ್ ನೆಟ್ಫ್ಲಿಕ್ಸ್ ಗೆ ಡಬ್ಲ್ಯೂ ಮೂವ್ ಆನ್ ಆಗಿರೋದ್ರಿಂದ ಆ ಯೂಟ್ಯೂಬ್ ಚಾನಲ್ ಗಳು ಕೂಡ ಈಗ ಓಪನ್ ಆಗಿದೆ. WCW ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಹಾಗೆ ಡಬ್ಲ್ಯೂ ವಾಲ್ಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗಿದೆ. ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಓಲ್ಡ್ ಮ್ಯಾಚಸ್ ಗಳು ನಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಯುರೋಪಿಯನ್ ಟೂರ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಾರ್ಚ್ ತಿಂಗಳಲ್ಲಿ ನಮಗೆ ಡಬ್ಲ್ಯೂ ಯುರೋಪಿಯನ್ ಟೂರ್ ನೋಡೋದಕ್ಕೆ ಸಿಕ್ತು. ಮಾರ್ಚ್ ಇಂದ ಏಪ್ರಿಲ್ ವರೆಗೂ ಕೂಡ ಡಬ್ಲ್ಯೂ ಅವರು USA ನ ಬಿಟ್ಟು ಯುರೋಪ್ ಅಲ್ಲಿ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗಳನ್ನ ಮಾಡ್ತಾರೆ. ಇದರಿಂದ ಟೈಮಿಂಗ್ಸ್ ಕೂಡ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗುತ್ತೆ. ಮಧ್ಯರಾತ್ರಿ ಎಲ್ಲ ನಮಗೆ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಇದರಿಂದ USA ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ಇದರಿಂದ ನೀವು ರಸಲ್ ಮೇನಿಯಾ ಹೈಪ್ ನ ಹಾಳು ಮಾಡಿದ್ರಿ ಅಂತಾನೂ ಕೂಡ ಟ್ವಿಟರ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಿರೋದೇನಪ್ಪಾ ಅಂದ್ರೆ, ರೋಡ್ ಟು ರಸಲ್ ಮೇನಿಯಾ ಟೈಮ್ ಅಲ್ಲಿ ಯುರೋಪಿಯನ್ ಟೂರು ಬೇಕಾಗಿರ್ಲಿಲ್ಲ. ಇದರಿಂದ ಒಂದು ಪ್ಯೂರ್ ರೋಡ್ ಟು ರಸಲ್ ಮೇನಿಯಾ ಫೀಲಿಂಗ್ ಹೊರಟೋಯ್ತು. ಯುರೋಪಿಯನ್ ಫ್ಯಾನ್ಸ್ ಗಳು ಸುಮ್ನೆ ಚಾಂಟ್ ನ ಮಾಡ್ತಾರೆ, ಬರೀ ರೆಸ್ಲಿಂಗ್ ಹಾಡ್ಗಳನ್ನ ಆಡ್ತಾ ಇರ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟ ಅಂದ್ರೆ ಅವ್ನ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ಚಿಕ್ಕ ವಿಚಾರಗಳಿಗೂ ಕೂಡ ದೊಡ್ಡದಾಗಿ ಚಾಂಟ್ ನ ಮಾಡ್ತಾ ಇರ್ತಾರೆ. ಇದರಿಂದ ಮಜಾ ಹಾಳಾಗ್ತಾ ಇದೆ ಅಂತ USA ಫ್ಯಾನ್ಸ್ ಗಳು ಗಲಾಟೆ ಮಾಡ್ತಾ ಇದ್ದಾರೆ. ನನಗೂ ಕೂಡ ಒಂದೊಂದು ಟೈಮು ಅದೇ ರೀತಿ ಅನ್ಸುತ್ತೆ. ಅಲ್ಲೇನು ದೊಡ್ಡ ವಿಚಾರ ಆಗೇ ಇರೋದಿಲ್ಲ, ಅದಕ್ಕೇನೆ ಜಾಸ್ತಿ ಏನೋ ಆಗೋಯ್ತು ಅನ್ನೋ ಒಂದು ರೇಂಜ್ಗೆ ರಿಯಾಕ್ಷನ್ಸ್ ಗಳು ಬರ್ತಾ ಇತ್ತು. ಸೊ ಅದರಿಂದ ಒಂದು ಪ್ಯೂರ್ ರಿಯಲ್ ಆಗಿ ಏನಾದ್ರೂ ಒಂದು ಬಿಗ್ ವಿಚಾರ ಆದಾಗ ರಿಯಾಕ್ಷನ್ ಬರುತ್ತಲ್ಲ, ಆಗ ಒಂದು ಫೀಲಿಂಗು ಹೊರಟೋಗುತ್ತೆ. ಬಿಡುಗುರು ಎಲ್ಲ ವಿಚಾರಕ್ಕೂ ಈಗ ಸೇಮ್ ರಿಯಾಕ್ಷನ್ ಬರ್ತಾ ಇದೆ, ಇದೇನ್ ಡಿಫ್ರೆಂಟ್ ಇಲ್ಲ ಅನ್ನೋ ಒಂದು ಫೀಲಿಂಗು ಹೊರಟೋಗುತ್ತೆ. ಕ್ರೌಡ್ ಸೈಲೆಂಟ್ ಆಗಿ ಕೂತ್ಕೊಂಡು ಸ್ವಲ್ಪ ಚಿಯರ್ಸ್ ನ ಮಾಡ್ಕೊಂಡು ಸ್ವಲ್ಪ ಸೌಂಡ್ ನ ಮಾಡ್ಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಮೂಮೆಂಟ್ಗೆ ಜೋರಾಗಿ ರಿಯಾಕ್ಟ್ ಮಾಡಿದ್ರೆ ಆಗ ಒಂದು ಮೂಮೆಂಟ್ ಇನ್ನೂ ಕೂಡ ಜಾಸ್ತಿ ದೊಡ್ಡದಾಗಿ ಕಾಣಿಸುತ್ತೆ. ಈಗ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಯಾವಾಗ್ಲೂ ಸೌಂಡ್ ಮಾಡ್ತಾನೆ ಇದ್ರೆ ಆ ಮೂಮೆಂಟ್ ಗಳ ಕ್ವಾಲಿಟಿ ಹಾಳಾಗುತ್ತೆ ಅನ್ನೋದು ಫ್ಯಾನ್ಸ್ ಗಳ ಕಂಪ್ಲೇಂಟ್. ಏನೇ ಆಗ್ಲಿ ಗೈಸ್, ನಿಮ್ಗೂ ಕೂಡ ಡಬ್ಲ್ಯೂ ಯುರೋಪಿಯನ್ ಟೂರ್ ಇಂದ ರೋಡ್ ಟು ರಸಲ್ ಮೇನಿಯಾ ಫೀಲಿಂಗ್ಸ್ ಹಾಳಾಯ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಮೈನ್ ಇವೆಂಟ್ ಬಗ್ಗೆ. ಡಬ್ಲ್ಯೂ ಅವರು ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ರಸಲ್ ಮೇನಿಯಾ 41 ನ ಮೈನ್ ಇವೆಂಟ್ ಯಾವ್ದಾಗಿರುತ್ತೆ ಅಂತ. ನೀವು ಇಲ್ಲಿ ನೋಡ್ತಾ ಇರಬಹುದು, ಡಬ್ಲ್ಯೂ ಅವರು ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ದ ಮೈನ್ ಇವೆಂಟ್ ಆಫ್ ರಸಲ್ ಮೇನಿಯಾ ಸಾಟರ್ಡೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ನ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಪ್ರಕಾರ 100% ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ಮ್ಯಾಚು ರಸಲ್ ಮೇನಿಯಾ 41 ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ರಸಲ್ ಮೇನಿಯಾ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ರಸಲ್ ಮೇನಿಯಾಗೆ ಅನೌನ್ಸ್ ಆಗಿರ್ತಕ್ಕಂತಹ ಟೋಟಲ್ ಮ್ಯಾಚಸ್ ಗಳನ್ನು ಕೂಡ ಒಂದು ಬಾರಿ ವಿಸಿಟ್ ಹಾಕೊಂಡು ಬರೋಣ. ನಮಗೆ ಟೋಟಲ್ ಆಗಿ 8 ಮ್ಯಾಚಸ್ ಗಳು ಈಗ ರಸಲ್ ಮೇನಿಯಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದಾವೆ.
ಕೋಡಿ ರೋಡ್ಸ್ ವರ್ಸಸ್ ಜಾನ್ ಸಿನಾ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್, ರೋಮನ್ ರೈನ್ಸ್ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್, ಶಾರ್ಲೆಟ್ ಫೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್, ಬಿಯಾಂಕಾ ಬ್ಲೇರ್ ವರ್ಸಸ್ ಇಯೋ ಸ್ಕೈ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಅಂಡ್ ಆದಷ್ಟು ಬೇಗ ಈ ಒಂದು ಮ್ಯಾಚ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ. ಇದಾದ್ಮೇಲೆ ನಮಗೆ ಗಂತರ್ ಹಾಗೆ ಜೇ ಊಸಾ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್, ರಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್, ಅಂಡ್ ಫೈನಲಿ ಲೋಗನ್ ಪೌಲ್ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. 8 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಸಲ್ ಮೇನಿಯಾ 41 ಗೆ ಅನೌನ್ಸ್ ಮಾಡಿದ್ದಾರೆ. ಇನ್ನ 4ರಿಂದ 5 ಮ್ಯಾಚಸ್ ಗಳು ಅನೌನ್ಸ್ ಆಗೋದು ಬಾಕಿ ಇದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು 10 ವರ್ಷದ ರಸಲ್ ಮೇನಿಯಾ ಸ್ಟ್ರೀಕ್ ಬಗ್ಗೆ. 10 ವರ್ಷದಿಂದ ಇದ್ದಂತಹ ರಸಲ್ ಮೇನಿಯಾ ಸ್ಟ್ರೀಕ್ ಈಗ ಫೈನಲಿ ಬ್ರೇಕ್ ಆಗಿದೆ ಅಂತಾನೆ ಹೇಳ್ಬಹುದು. ನಾನು ಯಾವ ಸ್ಟ್ರೀಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಇಲ್ಲಿಂದ ಕರೆಕ್ಟ್ ಆಗಿ 10 ವರ್ಷದಿಂದನೂ ಕೂಡ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅಥವಾ ಬ್ರಾಕ್ ಲೆಸ್ನರ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಕೂಡ ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾನೆ ಇದ್ರು. ಬಟ್ ಈ ಬಾರಿ ಇವರಿಬ್ಬರಲ್ಲಿ ಯಾರು ಕೂಡ ನಮಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಆ ಒಂದು ಮೆಗಾ ಸ್ಟ್ರೀಕ್ ಬ್ರೇಕ್ ಆಗಿದೆ. ನಾವು ನೋಡೋದಾದ್ರೆ ರಸಲ್ ಮೇನಿಯಾ 31 ನಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ನಮಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ಇವರಿಬ್ರು ಕೂಡ ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 32 ಅಲ್ಲಿ ಟ್ರಿಪಲ್ ಎಚ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 33 ಅಲ್ಲಿ ಗೋಲ್ಡ್ಬರ್ಗ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ಬ್ರಾಕ್ ಲೆಸ್ನರ್ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 34 ಅಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ಇವರಿಬ್ರು ಕೂಡ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 35 ಅಲ್ಲಿ ಸೆತ್ ರೋಲೆನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಯೂನಿವರ್ಸಲ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 36 ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 37 ಅಲ್ಲಿ ರೋಮನ್ ರೈನ್ಸ್ ವರ್ಸಸ್ ಡೇನಿಯಲ್ ಬ್ರೈನ್ ವರ್ಸಸ್ ಎಡ್ಜ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ರೋಮನ್ ರೈನ್ಸ್ ಅವರು ಆಫ್ ಕೋರ್ಸ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 38 ಅಲ್ಲಿ ಬ್ರಾಕ್ ಲೆಸ್ನರ್ ವರ್ಸಸ್ ರೋಮನ್ ರೈನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ಇವರಿಬ್ರು ಕೂಡ ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ರಸಲ್ ಮೇನಿಯಾ 39 ಅಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಇದರಲ್ಲಿ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಇದ್ರು. ಅಂಡ್ ಫೈನಲಿ ರಸಲ್ ಮೇನಿಯಾ 40 ಅಲ್ಲಿ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮತ್ತೊಮ್ಮೆ ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿ ಇದರಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಸೊ 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ರೋಮನ್ ರೈನ್ಸ್ ಅಥವಾ ಬ್ರಾಕ್ ಲೆಸ್ನರ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಈ ಬಾರಿ ರಸಲ್ ಮೇನಿಯಾ 41 ನಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಬ್ರಾಕ್ ಲೆಸ್ನರ್ ಅವರು ಬರ್ತಾನೆ ಇಲ್ಲ. ಸೊ ಒಂದು ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವಿನ್ಸ್ ಮಿಕ್ಮ್ಯಾನ್ ಅವರ ಕಾಲದಲ್ಲಿ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗಿ ಇರ್ತಾನೆ ಇದ್ರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದಿದ್ದು ಇವರಿಬ್ರು ಕೂಡ ಈಗ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಇಲ್ಲ. ಸೊ ಸ್ಯಾಡ್ ನ್ಯೂಸ್. ನಿಮ್ಗೆ ಅನ್ಸುತ್ತೆ ಈ ಒಂದು ಸ್ಟ್ರೀಕ್ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.